ನಮ್ಮ ಈ ಸಂಸ್ಕೃತಿಯಲ್ಲಿ ನಮ್ಮ ಹಿರಿಯರು ಗಣೇಶನನ್ನ ಬರೀ ಪೂಜೆ ಮಾಡ್ಬೇಕಂತ ಮಾತ್ರ ಹೇಳಿಲ್ಲ, ಅವನ ಆಕಾರದ ಮೂಲಕ ನಮಗೊಂದು ಆದರ್ಶವನ್ನ ಕೊಟ್ಟು ಹೋದ್ರು. ಗಣೇಶನ ದೊಡ್ಡದಾದ ತಲೆಯಿಂದ ಬುದ್ಧಿವಂತಿಕೆಯನ್ನ, ಅಗಲವಾದ ಕಿವಿಗಳಿಂದ ಉತ್ತಮ ಕೇಳುಗರಾಗಬೇಕನ್ನುವಂಥದ್ದನ್ನ, ಸಣ್ಣ ಕಣ್ಣುಗಳಿಂದ ತೀಕ್ಷ್ಣ ದೃಷ್ಟಿ ಇರಬೇಕನ್ನುವಂಥದ್ದನ್ನ, ಉದ್ದನೆಯ ಸೊಂಡಿಲಿನಿಂದ ನಮಗೆ ಬೇಕಾದನ್ನ ಪಡ್ಕೊಳ್ಬೇಕು, ಬೇಡವಾದದನ್ನ ಸಂಹಾರ ಮಾಡ್ಬೇಕನ್ನುವಂಥದ್ದನ್ನ, ಮುರಿದ ಹಲ್ಲಿನಿಂದ ದೊಡ್ಡದಾದನ್ನ ಪಡ್ಕೊಳ್ಳೋದಕ್ಕೆ ಅನಗತ್ಯವಾದದನ್ನ ತ್ಯಾಗ ಮಾಡ್ಬೇಕನ್ನುವಂಥದ್ದನ್ನ, ದೊಡ್ಡದಾದ ಹೊಟ್ಟೆಯಿಂದ ನಮ್ಮ ಜೀವನದಲ್ಲಿ ಬರುವಂತಹ ಸುಖ ದುಃಖ ಕಷ್ಟ ನಷ್ಟಗಳನ್ನ ಎಲ್ಲವನ್ನೂ ತುಂಬಿಸಿಕೊಳ್ಳೋದಕ್ಕೆ ನಾವು ಶಕ್ತರಾಗಬೇಕೆನ್ನುವಂಥದ್ದನ್ನ, ಸುತ್ತಿಕೊಂಡಿರುವ ಹಾವಿನಿಂದ ಶತ್ರುಗಳು ಎಲ್ಲಿ ಇರೋದಿಲ್ಲ, ವಿಷಾಕಾರವರು ನಮ್ಮ ಸುತ್ತಲೇ ಇರ್ತಾರೆ ಅನ್ನುವಂಥದ್ದನ್ನ, ಸಣ್ಣ ಇಲಿಯ ಮೇಲೆ ಕುಳಿತಿರುವ ದೊಡ್ಡ ದೇಹದ ಗಣಪನನ್ನ ನೋಡಿ ಈ ಮನಸ್ಸು ಎನ್ನುವಂಥದ್ದು ಇಲಿಯಂತೆ ಓಡಾಡ್ತಾ ಇರ್ತದೆ, ಅದರ ಮೇಲೆ ನಮ್ಮ ಬುದ್ಧಿವಂತಿಕೆ ಎನ್ನುವಂತಹ ಗಣೇಶ ಕುತ್ಕೊಂಡು ಎಲ್ಲವನ್ನ ನಿಯಂತ್ರಣ ಮಾಡ್ಬೇಕೆನ್ನುವಂಥದ್ದನ್ನ ಗಣೇಶನ ಆಕಾರದ ಮೂಲಕ ನಮ್ಮ ಹಿರಿಯರು ನಮಗೊಂದಿಷ್ಟು ಆದರ್ಶಗಳನ್ನ ಕೊಟ್ಟು ಹೋದ್ರು. ಗಣೇಶನ ಪೂಜೆಯ ಜೊತೆಗೆ ಈ ಎಲ್ಲಾ ಆದರ್ಶಗಳನ್ನ ಮೈಗೂಡಿಸಿಕೊಳ್ಬೇಕಾದಂಥದ್ದು ನಮ್ಮೆಲ್ಲರ ಕರ್ತವ್ಯ. ಗಣಪತಿ ಬಪ್ಪ ಮೋರಯ.